ಹಲೋ ಎವ್ರಿವನ್, ಇವತ್ತು ನಾವು ಬಿಜಿಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ. Boss of the Bisley alive, Ghibli. ಓಕೆ, ಇವತ್ತು ನಾವು ಗಿಬ್ಲಿ ಬಗ್ಗೆ ಮಾತಾಡ್ತಾ ಇದೀವಿ. ಒಂದು ವಾರದಿಂದ ಇನ್ಸ್ಟಾಗ್ರಾಮ್ ಯಾವಾಗ ಓಪನ್ ಮಾಡಿದ್ರು ಈ ಗಿಬ್ಲಿ ಸ್ಟೈಲ್ ಅಲ್ಲಿರುವಂತ ಫೋಟೋಸ್ ಎಲ್ಲಾ ಕಡೆನೂ ಕಾಣಿಸ್ತೈತೆ. ಫೀಡ್ ಅಲ್ಲೂ ಐತೆ, ರೀಲ್ಸ್ ಅಲ್ಲೂ ಐತೆ, ಸ್ಟೋರಿದಲ್ಲೂ ಕಾಣಿಸ್ತೈತೆ, ಬಿಟ್ರೆ ಕನ್ಸಲ್ಲೂ ಬಂದಿರೋದು ಅನ್ಸುತ್ತೆ. ಅಷ್ಟೊಂದು ಟ್ರೆಂಡಿಂಗ್ ಅಲ್ಲಿ ಇದೆಯಾ ಅಂತ ಅನ್ಕೊಬೇಕಾದ್ರೆ ಇದ್ ಕಡೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರು ಒಂದು ಟ್ವೀಟ್ ಆಗ್ತಾ ಇದಾರೆ. ಸ್ವಲ್ಪ ಇಮೇಜ್ ಜನರೇಟ್ ಮಾಡೋದು ನಿಲ್ಸ್ಬಿಟ್ಟು ಒಂಚೂರು ಬ್ರೇಕ್ ತಗೊಳ್ರಿ. ಇಮೇಜ್ ಜನರೇಟ್ ಮಾಡಿ ಮಾಡಿ ನಮ್ ಸರ್ವರ್ ಎಲ್ಲ ಮೆಲ್ಟ್ ಆಗ್ತಿದೆ, ಅಂದ್ರೆ ಸರ್ವರ್ ನಲ್ಲಿರುವಂತ GPUs ಎಲ್ಲ ಮೆಲ್ಟ್ ಆಗ್ತಿದೆ ಅಂತ ಒಂದು ಟ್ವೀಟ್ ಹಾಕ್ತಿದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅವರೇ ಟ್ವಿಟರ್ ನಲ್ಲಿ ಈ ತರ ಒಂದು ಹೇಳೋಷ್ಟು ಜನರೇಟ್ ಮಾಡಿದ್ದಾರೆ ನಮ್ ಜನ. ಸರಿ, ಈ ತರ GPUs ಎಲ್ಲ ಮೆಲ್ಟ್ ಆಗಿದ್ದರಿಂದ ಚಾಟ್ GPT ಅವರು ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ದಿವಸ ಬರೀ ಒಂದೇ ಫೋಟೋಸ್ ಮಾತ್ರ ಜನರೇಟ್ ಮಾಡೋದಕ್ಕಾಗೋದು. ಅದಾದ್ಮೇಲೆ ಅದಕ್ಕೂ ಮೇಲೆ ಜನರೇಟ್ ಮಾಡಬೇಕಾದ್ರೆ ಪ್ರೀಮಿಯಂ ಪೇ ಮಾಡಬೇಕು. ಪ್ರೀಮಿಯಂ $20 ಸಮಥಿಂಗ್ ಇರುತ್ತೆ, ಅದನ್ನ ಪೇ ಮಾಡ್ಬಿಟ್ಟು ನೀವು ಜನರೇಟ್ ಮಾಡ್ಕೋಬಹುದು ಅನ್ನೋ ಒಂದು ಆಪ್ಷನ್ ನ ಕೊಡ್ತಾರೆ. ಸರಿ, ಒಂದ್ ಕಡೆ ನಮ್ ಜನ ಈ ಟ್ರೆಂಡ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಈ ಆನಿಮೆ ಲವರ್ಸ್, ಆರ್ಟಿಸ್ಟ್ ಗಳು, ಆರ್ಟ್ ಎಂಥೂಸಿಯಸ್ಟ್ಸ್ ಎಲ್ಲ ಈ AI ಜನರೇಟ್ ಮಾಡಿರೋಂತ ಇಮೇಜಸ್ ಬಂದು ಆರ್ಟಿಸ್ಟ್ ಗಳಿಗೆಲ್ಲ ಇನ್ಸಲ್ಟ್ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಇದನ್ನ ಕ್ರಿಯೇಟ್ ಮಾಡದಂತ ಕ್ರಿಯೇಟರ್ಸ್ಗೆ ಕ್ರೆಡಿಟ್ ಕೊಡ್ದಿರೆ ಆ ಸ್ಟೈಲ್ ಇಂದ ನೀವು ದುಡ್ಡು ಮಾಡ್ಕೊಳ್ಳೋದು ತಪ್ಪು ಅಂತ ಇನ್ನೊಂದ್ ಕಡೆ. ಇದು ತುಂಬಾ ದೊಡ್ಡ ಕಾಪಿ ರೈಟ್ ವೈಲೇಷನ್ ಅಂತ ಹೇಳ್ತಾರೆ. ಏನ್ ನಡೀತಿದೆ ಅಂತ ಮುಂದಕ್ಕೆ ನೋಡೋಣ. ಸೊ ಈ ಗಿಬ್ಲಿ ಅನ್ನೋ ಒಂದು ಸ್ಟೈಲ್ ಬಂದು ಗಿಬ್ಲಿ ಸ್ಟುಡಿಯೋಸ್ ಇಂದ ಬಂದಿದೆ. ಈ ಸ್ಟೈಲ್ ನ ಕ್ರಿಯೇಟ್ ಮಾಡಿದವ್ರು ಬಂದು ಹಯಾವೋ ಮಿಯಾಜಾಕಿ. ಐ ಮೀನ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಬರ್ತಲ್ಲ, ಬಟ್ HAYAO ಹಯೋ ಮಿಯಾಜಾಕಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಸೊ ಇದನ್ನ ಕ್ರಿಯೇಟ್ ಮಾಡಿದವರು ಬಂದು ಹಯೋ ಮಿಯಾಜಾಕಿ ಅವರು ಹಲವಾರು ಆನಿಮೆ ಮೂವೀಸ್ನ ಮಾಡಿದ್ದಾರೆ. ಅವ್ರು ಮಾಡಿರೋ ಅಂಥ ಆನಿಮೆ ಮೂವೀಸ್ನಲ್ಲಿರೋಂಥ ಒಂದು ಫುಟೇಜೇ ಇವಾಗ ಪ್ಲೇ ಆಗ್ತಿರೋ ಅಂಥ 4 ಸೆಕೆಂಡ್ ಫುಟೇಜ್. ಈ 4 ಸೆಕೆಂಡ್ ಬರೋ ಅಂಥ ಸೀನ್ಗೆ ಅವರು ನಿಯರ್ಲಿ 1 ವರ್ಷ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಯೂಶಲ್ ಆಗಿ ಯಾವ್ದಾನೋ ಒಂದು ಆನಿಮೆನೋ ಮೂವೀಸೋ ನೋಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ನೋಡೋರ್ಗೆ ಅದು ಜಸ್ಟ್ ವಿಡಿಯೋ ತರ ಕಾಣಿಸುತ್ತೆ. ಬಟ್ ಆ ವಿಡಿಯೋ ಜನರೇಟ್ ಆಗೋದಕ್ಕೆ 1 ಸೆಕೆಂಡ್ಗೆ 24 ಫ್ರೇಮ್ಸ್ ಬಂದು ಜನರೇಟ್ ಆಗಬೇಕು. ಇವಾಗ ಎಕ್ಸಾಂಪಲ್ಗೆ 24 ಫೋಟೋಸ್ ಇದೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮೂವ್ ಆಗ್ತಾ ಇರೋ ತರ 24 ಫ್ರೇಮ್ಸ್ ನ ಬಂದು ಡಿಸೈನ್ ಮಾಡ್ತಾರೆ ಅಂದ್ಕೊಳ್ಳೋಣ. ಆ 24 ಫ್ರೇಮ್ಸ್ ಒಂದೇ ಸೆಕೆಂಡ್ ಅಲ್ಲಿ ಪ್ಲೇ ಮಾಡಿದ್ರೆ 1 ಸೆಕೆಂಡ್ ವಿಡಿಯೋ ಬಂದು ನಮಗೆ ಸಿಗುತ್ತೆ. ಸೊ ಈ 1 ಸೆಕೆಂಡ್ ವಿಡಿಯೋಗೆ ಆ ಒಂದು ಕ್ಯಾರೆಕ್ಟರ್ನ 24 ಟೈಮ್ಸ್ ನಾವು ಡ್ರಾ ಮಾಡ್ಬೇಕಾಗಿ ಬಂತು. ಅದೇ ಈ 4 ಸೆಕೆಂಡ್ ಇರೋಂಥ ಸೀನ್ ನ ನಿಯರ್ಲಿ 96 ಫ್ರೇಮ್ಸ್ ನ ಡ್ರಾ ಮಾಡಿರ್ಬೋದು. ಇದನ್ನ ಇಷ್ಟು ಕ್ಯಾರೆಕ್ಟರ್ಸ್ ನ ಮೂವ್ ಮಾಡಿ ಡ್ರಾ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು. ಸೊ 1 ಇಯರ್ ಆಗಿದೆ. ಸೊ ಈ ತರ ಎಲ್ಲ ಕಷ್ಟಪಟ್ಟು ಕ್ರಿಯೇಟ್ ಮಾಡಿದಂತ ಒಂದು ಸ್ಟೈಲೇ ಗಿಬ್ಲಿ ಸ್ಟೈಲ್. ಆದ್ರೆ ಈ ತರ ಇರೋಂಥ ಆರ್ಟ್ ನ AI ಬಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಮಾಡ್ತಾ ಇರೋದು. ಇದನ್ನ ಕ್ರಿಯೇಟ್ ಮಾಡಿದಂತ ಆರ್ಟಿಸ್ಟ್ ಗಳಿಗೆ ಮಾಡುವಂತ ಡಿಸ್ರೆಸ್ಪೆಕ್ಟ್ ಅಂತಾರೆ ಕೆಲವರು. ಎರಡನೇ ವಿಷಯ, ಎವ್ರಿ ಪೀಸ್ ಆಫ್ ಆರ್ಟ್ ಬಂದು ಒಂದು ಎಮೋಷನ್. ಮಿಯಾಜಾಕಿ ಅವ್ರು ಮಾತ್ರ ಅಲ್ಲ, ಎಲ್ಲ ಆರ್ಟಿಸ್ಟ್ ಗಳನ್ನೂ ಹೇಳ್ತಾ ಇದ್ದೀನಿ. ಒಬ್ಬ ಆರ್ಟಿಸ್ಟ್ ಬಂದು ಖುಷಿಯಾಗಿದ್ದಾಗೂ ಬರೀತಾನೆ, ದುಃಖದಲ್ಲಿದ್ದಾಗೂ ಬರೀತಾನೆ. ಅವನ ಎಮೋಷನ್ಸ್ ಬಂದು ಅವ್ನು ಬರೆಯುವಂತ, ಅವ್ನು ಮಾಡೋವಂತ ವರ್ಕ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಆದ್ರೆ AI ಜನರೇಟ್ ಮಾಡಿರೋಂಥ ಇಮೇಜಸ್ ನಲ್ಲಿ ಎಮೋಷನ್ನು ಇರಲ್ಲ, ಕಾನ್ಶಿಯಸ್ನೆಸ್ಸು ಇರಲ್ಲ. ಯಾಕಂದ್ರೆ ಅದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಾನವ ಫೀಡ್ ಮಾಡೋವಂಥ ಡೇಟಾ, ಅದು ಕೊಟ್ಟಿರೋವಂಥ ಡೇಟಾ ಪ್ರಕಾರನೇ ಅದು ಬಂದು ಇಮೇಜ್ ನ ಜನರೇಟ್ ಮಾಡೋದು. ಮೂರನೇದು ಅನ್ಎಂಪ್ಲಾಯ್ಮೆಂಟ್. ಎಲ್ಲಿ AI ಬಂದು ಆರ್ಟಿಸ್ಟ್ ಗಳನ್ನ ರಿಪ್ಲೇಸ್ ಮಾಡ್ಬಿಡುತ್ತೆ ಅನ್ನೋ ಒಂದು ಥಾಟ್. ಯಾಕಂದ್ರೆ 3 ಅವರ್ 4 ಅವರ್ ಕುತ್ಕೊಂಡು ಮಾಡೋವಂಥ ಕೆಲಸನ AI ಬಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಜನರೇಟ್ ಮಾಡ್ತಾ ಇದೆ. ಸೊ ಇದರಿಂದ ಒಂದು ಕಾಮಿಕ್ ಸ್ಟ್ರಿಪ್ ಬರೆಯೋಂಥ ಆರ್ಟಿಸ್ಟ್ ಆಗಲಿ AI ರಿಪ್ಲೇಸ್ ಮಾಡ್ಬಿಡುತ್ತಾ ಅನ್ನೋ ಒಂದು ಥಾಟ್ಸ್ ಬಂದು ಇದೆ. ಸರಿ, ಇವಾಗ ಸ್ಯಾಮ್ ಆಲ್ಟ್ಮನ್ ಕತೆಗೆ ಬರೋಣ. ಇವಾಗ ಗಿಬ್ಲಿನೋ ಒಬ್ರು ಕ್ರಿಯೇಷನ್ನೇ. ಅವ್ರ ಕ್ರಿಯೇಷನ್ನ ಓಪನ್ AI ಬಂದು ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತಿದಾರಲ್ವಾ, ಇದು ಸರಿನಾ? ಕಾಪಿರೈಟ್ ವೈಲೇಷನ್ ಆಗಲ್ವಾ ಅಂತ ಕೇಳಿದ್ರೆ ಇಲ್ಲಿ AI ಹೇಗೆ ವರ್ಕ್ ಆಗುತ್ತೆ, ಈ ಕಾಪಿರೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಸ್ವಲ್ಪ ನೋಡ್ಬೇಕಾಗಿ ಬರುತ್ತೆ. ಸ್ಯಾಮ್ ಆಲ್ಟ್ಮನ್ ಗಿಬ್ಲಿ ಸ್ಟೈಲ್ ನ ಯೂಸ್ ಮಾಡೋದಕ್ಕೆ ರೈಟ್ಸ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಇದು ಕಾಪಿರೈಟ್ ವೈಲೇಷನ್ ತಾನೇ ಅಂತ ಕೇಳಿದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋಂಥ ಸ್ಟೋರಿ. ಚಾಟ್ GPT ಬಂದು ನಮ್ಮ ಹತ್ರ ಯೂಶಲ್ ಆಗಿ ಚಾಟ್ ಮಾಡೋದಕ್ಕೆ ಲಾರ್ಜ್ ಲರ್ನಿಂಗ್ ಮಾಡ್ಯೂಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡುತ್ತೆ. ಅದೇ ರೀತಿ ಇಮೇಜ್ ನ ಜನರೇಟ್ ಮಾಡೋದಕ್ಕೆ ಡಿಫ್ಯೂಷನ್ ಮಾಡೆಲ್ಸ್ ನ ಯೂಸ್ ಮಾಡುತ್ತೆ. ಡಿಫ್ಯೂಷನ್ ಮಾಡೆಲ್ಸ್ ನ ಟ್ರೈನ್ ಮಾಡೋದಕ್ಕೆ ಡೀಪ್ ಲರ್ನಿಂಗ್ ಅನ್ನೋ ಒಂದು ಫೌಂಡೇಶನ್ ಇರುತ್ತೆ. ಈ ಡೀಪ್ ಲರ್ನಿಂಗ್ ಇಂದಾನೆ ಡಿಫ್ಯೂಷನ್ ಮಾಡೆಲ್ಸ್ ಬಂದು ಇಮೇಜ್ ನ ಜನರೇಟ್ ಮಾಡುತ್ತೆ. ಹೇಗಂದ್ರೆ ಮೊದಲು AI ಮಾಡೆಲ್ ನ ಟ್ರೈನ್ ಮಾಡೋದಕ್ಕೆ ಒಂದು ಡೇಟಾ ಸೆಟ್ ನ ಯೂಸ್ ಮಾಡ್ತಾರೆ.
ಆ ಡೇಟಾ ಸೆಟ್ ಅಲ್ಲಿ ಎಲ್ಲ ರೀತಿಯ ಡೇಟಾಸ್ ಬಂದು ಇರುತ್ತೆ. ಈ ಡೇಟಾ ಸೆಟ್ಗೆ ಆ ಗಿಬ್ಲಿ ಅನ್ನೋ ಒಂದು ಸ್ಟೈಲ್ ನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲ. ಆದ್ರೆ ಇದು ಏನ್ ಮಾಡಿರುತ್ತೆ ಅಂದ್ರೆ ಆ ಗಿಬ್ಲಿ ಅನ್ನೋ ಒಂದು ಸ್ಟೈಲ್ ನಲ್ಲಿರುವಂತ ಪ್ರಾಪರ್ಟೀಸ್, ಪ್ಯಾಟರ್ನ್ಸ್, ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ನೆಲ್ಲ ಅಬ್ಸರ್ವ್ ಮಾಡಿ ಲರ್ನ್ ಮಾಡಿರುತ್ತೆ. ಅದನ್ನೇ ಬಂದು ಇದ್ರ ಡೇಟಾ ಸೆಟ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇವಾಗ ಇಮೇಜ್ ಜನರೇಟ್ ಮಾಡಬೇಕಾದ್ರೆ ಅದರಲ್ಲಿರೋ ಅಂಥ ಡೇಟಾಸ್ ಏನಿದೆ ಅದು ಆಲ್ರೆಡಿ ಏನು ಕಲ್ತಿದೆ ಅದನ್ನ ಯೂಸ್ ಮಾಡಿಕೊಂಡು ಒಂದು ಇಮೇಜ್ನ ಜನರೇಟ್ ಮಾಡುತ್ತೆ. ಆದರೆ ಇವಾಗ ಗಿಬ್ಲಿ ಸ್ಟುಡಿಯೋಸು ಇಲ್ಲ ಮಿಯಾಜಾಕಿ ಅವ್ರು ಮಾಡಿರುವಂಥ ವರ್ಕ್ಸ್ನ ಡೈರೆಕ್ಟಾಗಿ ಯೂಸ್ ಮಾಡಿದರೆ ಕಾಪಿರೈಟ್ ವೈಲೇಷನ್ ಆಗ್ತಾ ಇತ್ತು. ಆದರೆ ChatGPT ಏನು ಮಾಡ್ತಿದೆ ಅಂದರೆ ಆ ಸ್ಟೈಲ್ನಲ್ಲಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಯಾಟರ್ನ ಯೂಸ್ ಮಾಡಿ ಇಮೇಜ್ನ ಜನರೇಟ್ ಮಾಡ್ತಿದೆ. ಸಿಂಪಲ್ ಆಗಿ ಅದನ್ನು ರೀಕ್ರಿಯೇಟ್ ಮಾಡ್ತಿದೆ. ಸೊ ಆ ಕ್ಯಾರೆಕ್ಟರ್ಸ್ನ ಇವರು ಡೈರೆಕ್ಟಾಗಿ ಯೂಸ್ ಮಾಡ್ತಿಲ್ಲ, ಇನ್ನೊಂದು ಅದನ್ನ ರೀಕ್ರಿಯೇಟ್ ಮಾಡ್ತಿದೆ ಅಂತ ಇರಬೇಕಾದ್ರೆ ಕಾಪಿರೈಟ್ ವೈಲೇಷನ್ ಆಗಲ್ಲ ಅಂತಾರೆ. ಆದರೆ ಜಾಸ್ತಿ ಪಿಕ್ಚರ್ಸ್ನ ಜನರೇಟ್ ಮಾಡಬೇಕಂದ್ರೆ ಪ್ರೀಮಿಯಂ ಪೇ ಮಾಡಬೇಕು ಅನ್ನೋದು ಒಂದು ಕನ್ಸರ್ನ್. ಇಲ್ಲಿ ಮಿಯಾಜಾಕಿ ಅವ್ರು ಯೂಸ್ ಮಾಡಿರೋಂಥ ಕ್ಯಾರೆಕ್ಟರ್ಸ್ನ OpenAI ಯೂಸ್ ಮಾಡ್ತಿಲ್ಲ. ಇನ್ಸ್ಟೆಡ್ ಆ ಸ್ಟೈಲ್ನಲ್ಲಿ ಇಮೇಜಸ್ನ ಜನರೇಟ್ ಮಾಡ್ಕೊಡ್ತಾ ಇದೆ, ರೀಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಅಷ್ಟೇ. ಇವಾಗ ಒಬ್ಬ ಆರ್ಟಿಸ್ಟ್ ಅವ್ನು ಕ್ರಿಯೇಟ್ ಮಾಡೋ ಅಂಥ ಆರ್ಟ್ ವರ್ಕಲ್ಲಿ ಒಂದು ಟೇಸ್ಟ್ ಮತ್ತು ಒಂದು ಎಮೋಷನ್ ಬಂದು ಇರುತ್ತೆ. ಇದನ್ನು AI ಇಂದ ಕ್ರಿಯೇಟ್ ಮಾಡೋದಕ್ಕಾಗತ್ತಾ ಅಂದರೆ ಆಗಲ್ಲ. ಯಾಕಂದರೆ AI ಟೇಸ್ಟು ಇಲ್ಲ, ಎಮೋಷನು ಇಲ್ಲ, ಅದರ ಓನ್ ಕಾನ್ಷಿಯಸ್ನೆಸ್ ಅನ್ನೋದು ಇಲ್ಲ. ಸೊ AI ಬಂದು ಇರೋವಂಥ ಡೇಟಾ ಸೆಟ್ನಲ್ಲಿ ನಾವೇನು ಫೀಡ್ ಮಾಡಿರ್ತೀವೋ ಆ ರಿಸೋರ್ಸಸ್ನ ಮಾತ್ರ ಯೂಸ್ ಮಾಡಿ ಜನರೇಟ್ ಮಾಡೋವಂಥ ಒಂದು ಇಂಟೆಲಿಜೆನ್ಸ್ ಅಷ್ಟೇ. ಇದಕ್ಕೆ ಮಾನವ ಬಂದು ಆ ಡೇಟಾ ಸೆಟ್ನ ಫೀಡ್ ಮಾಡಬೇಕು, ಅದು ಅಬ್ಸರ್ವ್ ಮಾಡುತ್ತೆ. ಹೇಗೆ ಅಂದರೆ ಆನ್ಲೈನಲ್ಲಿರೋವಂಥ ಡೇಟಾ ಸೆಟ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೂ ಒಬ್ಬ ಆನ್ಲೈನಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು. ಇದನ್ನೆಲ್ಲ ಅಬ್ಸರ್ವ್ ಮಾಡಿನೇ ಈ ಮಾಡೆಲ್ ಬಂದು ಎವಾಲ್ವ್ ಆಗೋದು. ಆದರೆ ಆರ್ಟ್ ಮತ್ತು ಆರ್ಟಿಸ್ಟ್ಗಳು ಆ ಥರ ಅಲ್ಲ. ಆರ್ಟ್ ಅನ್ನೋದು ಎವಾಲ್ವ್ ಆಗ್ತಾನೆ ಇರುತ್ತೆ, ಅದಕ್ಕೊಂದು ಎಂಡ್ ಇರಲ್ಲ. ಒಬ್ಬ ಆರ್ಟಿಸ್ಟ್ ಮಾಡೋ ಅಂಥ ಸ್ಕೆಚಲ್ಲೋ ಅವ್ನು ಮಾಡೋ ಅಂಥ ಪೇಂಟಿಂಗ್ಸಲ್ಲೋ ಅಲ್ಲಿರೋ ಅಂಥ ಡೀಟೇಲ್ಸ್, ಅಲ್ಲಿ ನಮಗೆ ಸಿಗೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಒಂದು AI ಜನರೇಟ್ ಮಾಡಿರೋ ಅಂಥ ಒಂದು ಇಮೇಜಲ್ಲಿ, ಒಂದು ಸ್ಕೆಚಲ್ಲೋ ಆ ಸ್ಟೈಲ್ ಪೇಂಟಿಂಗಲ್ಲೋ ಬಂದು ಸಿಗುತ್ತಾ ಅಂದರೆ ಸಿಗಲ್ಲ. ಯಾಕಂದರೆ ಯಾವ್ದಾನ ಒಂದು ಡೀಟೇಲ್ಸ್ನ ಬಿಟ್ಟಿರುತ್ತೆ, ಆ ಮೈನ್ಯೂಟ್ ಡೀಟೇಲ್ಸ್ವರೆಗೂ ಹೋಗಿ AI ಇಂದ ವರ್ಕ್ ಮಾಡೋದಕ್ಕಾಗಲ್ಲ. ಆದರೆ AI ಬಂದು ಆರ್ಟಿಸ್ಟ್ನ ಎಫೆಕ್ಟ್ ಮಾಡ್ತಿದ್ಯಾ ಇಲ್ವಾ ಅಂತ ಕೇಳಿದ್ರೆ ಮಾಡ್ತಿದೆ. ಇವಾಗ AI ಇಂದ ಕಾಮಿಕ್ಸ್ ಬೇಕಾಗಿರೋಂಥ ಇಮೇಜಸ್ನು ಜನರೇಟ್ ಮಾಡ್ಕೊಬಹುದು ಅಂತ ಹಲವಾರು ಯೂಟ್ಯೂಬ್ ಚಾನಲ್ಸ್ನಲ್ಲೇ ನೋಡಿದ್ದೀನಿ. ಆದರೆ ಫ್ಯಾಕ್ಟ್ ಏನಂದ್ರೆ ಯಾವತ್ತೂ AI ಇಂದ ಒಬ್ಬ ಆರ್ಟಿಸ್ಟ್ನ ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಎಂಡ್ ಆಫ್ ದ ವಿಡಿಯೋ ಏನಂದ್ರೆ ನಾನು ಇಲ್ಲಿ ಯಾರನ್ನೂ ಬಿಜ್ಲಿನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. Boss, other bitches like Ghibli. ಸಾರಿ, ಕನ್ಫ್ಯೂಸ್ ಆಗ್ಬಿಟ್ಟೆ. ಸರಿ, ನಾನು ಇವಾಗ ಯಾರನ್ನೂ ಬಿಜ್ಲಿನ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನಿವಾಗ ಯಾರನ್ನೂ ಗಿಬ್ಲಿ ಇಮೇಜಸ್ನ ಜನರೇಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಜನರೇಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು, ಅದು ಅವ್ರ ಇಚ್ಛೆ. ಆದರೆ ಈ ಇಮೇಜ್ನ ಜನರೇಟ್ ಮಾಡೋದಕ್ಕೋಸ್ಕರನೇ ಪ್ರೀಮಿಯಂ ಬೈ ಮಾಡಿದವರು ಇದ್ದಾರೆ. ಅಂಥವರು ಅದೇ ದುಡ್ಡನ್ನ ಒಬ್ಬ ಆರ್ಟಿಸ್ಟಿಗೆ ಕೊಟ್ಟು ಡ್ರಾ ಮಾಡಿಸ್ಕೊಳ್ಬೋದು ಅಂತ ನನ್ನ ಸಜೆಷನ್ ಅಷ್ಟೇ. ಥಿಂಕ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್. Boss, thumbnail ಯಾವಿ make you smile. ನನ್ನ ಇಮೇಜನ್ನೇ ಗಿಬ್ಲಿ ಸ್ಟೈಲ್ನಲ್ಲಿ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಡು. ಯಾವತ್ತೂ ತರಗಲ್ಲ.